ಜ್ಞಾನದ ಬೆಂಕಿಗೆ ನೀನು ಆಹುತಿ ಆಗ್ಲೇಬೇಕು. ಇನ್ನು ಆಗ್ಬೇಕಾಗಿರೋದು ನಿರ್ಧಾರ ಒಂದೇ, ಉಳ್ಕೊಳ್ಳೋದು ನಾನ ಅಥವಾ ನೀನ ಅಂತ. ನಾಗೇಣಿ, ಇನ್ನು ನಿನ್ನ ದಿನಗಳನ್ನು ಎಣಿಸೋದಕ್ಕೆ ಶುರು ಮಾಡು. ನಿನಗೆ ಅಂತ್ಯ ಆಡೋದಕ್ಕೆ ಈ ಘೋರ ಬರ್ತಾ ಇದ್ದಾನೆ. ಶೇಷ ಮಾಡೋದು ಹೊರಟಿರೋ ಈ ಅವಿವೇಕದ ನಿರ್ಧಾರ ಫಲಿಸದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನದು. ಅವಳ ಕುತಂತ್ರ ನಡಿಬಾರ್ದು ತಂದೆ. ಇವಳು ಏನ್ ಮಾಡಕ್ ಹೊರಟಿದ್ದಾಳೆ? ದೇವಸ್ಥಾನಕ್ಕೆ ಯಾಕೆ ಹೋಗ್ತಿದ್ದಾಳೆ? ಇವಳನ್ನೇ ಹಿಂಬಾಲಿಸ್ಕೊಂಡು ಹೋದ್ರೆ ನಂಗೆ ಇನ್ನಷ್ಟು ಸಾಕ್ಷಿ ಸಿಗ್ಬೋದು. ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮನೆಯವ್ರಿಗೆ ಹೇಳೋದು ಒಳ್ಳೇದು. ಗುರುಗಳೇ, 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 ಹೇಳಿ ಗುರುಗಳೇ, ಎದ್ದೇಳಿ. ಗುರುಗಳೇ, ನಿಸ್ವಾರ್ಥವಾಗಿ ಈ ನಿಮ್ಮ ಶಿಷ್ಯನಿಗೆ ನಿಮ್ಮ ಎಲ್ಲಾ ಶಕ್ತಿಗಳನ್ನು ದಾರೆ ಎರೆದು ದೊಡ್ಡ ಉಪಕಾರ ಮಾಡಿದ್ದೀರಾ. ಈ ನಿಮ್ಮ ಋಣನ ಹೇಗ್ ತೀರಿಸ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ನನ್ನ ಮೇಲಿಟ್ಟಿರೋ ನಂಬಿಕೆನ ನಾನು ಖಂಡಿತವಾಗ್ಲೂ ಉಳಿಸ್ಕೋತೀನಿ. ಸಾಕು ನಿಲ್ಸು ಘೋರ. ಅನಗತ್ಯವಾದ ಭಾವನೆಗಳ ಕೈಗೆ ಬುದ್ಧಿಯನ್ನು ಕೊಟ್ಟು ನಿನ್ನ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ನಾವು ಮಾಂತ್ರಿಕರು, ನಮ್ಮಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲ, ನಿಯತಿಗಷ್ಟೇ ಬೆಲೆ. ನಾನು ನಿನಗೆ ನನ್ನ ಎಲ್ಲ ಶಕ್ತಿಗಳನ್ನು ಕೊಟ್ಟಿದ್ದು ನನ್ನ ಋಣನ ತೀರಿಸುವಂತಲ್ಲ, ಆ ನಾಗಲೋಕವನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡುವಂತ. ಓಂ ನಮಃ ಶಿವಾಯ. 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 ಜೈ ನಾಗಿಣಿ. ನನ್ನ ಪೂಜೆನ ಭಂಗ ಮಾಡೋದಿಕ್ಕೆ ಎಷ್ಟು ಧೈರ್ಯ ನಿನಗೆ? ಓಹೋ, ಯಾರಿಗೂ ಗೊತ್ತಾಗದೇ ಇರೋ ರೀತಿ ಇಲ್ಲಿ ಬಂದು ಪೂಜೆ ಮಾಡ್ತಾ ಕೂತಿದ್ರೆ ನನಗೂ ಗೊತ್ತಾಗಲ್ಲ ಅನ್ಕೊಂಡೇನೆ ಅಮೃತ. ಸಾಕು ನಿಲ್ಸೆ. ಯಾಕೆ ನಗ್ತಾ ಇದ್ಯಾ? ನಿನ್ನ ರಹಸ್ಯ ಎಲ್ಲ ನನಗೆ ಗೊತ್ತಾಗಿದೆ. ಗಂಟು ಮೂಟೆ ಕಟ್ಕೊಂಡು ಹೊರಡೋದಕ್ಕೆ ಸಿದ್ಧ ಆಗು. ಅಮೃತನ? ಯಾವ ಅಮೃತ? ಎಲ್ಲಿ ಅಮೃತ? ಯಾವ ಅಮೃತನ ಬಗ್ಗೆ ಹೇಳ್ತಾ ಇದ್ಯಾ ನೀನು? ಏ ಅಮೃತ, ಇಂಥ ನಾಟಕ ನಾನು ಸಾಕಷ್ಟು ನೋಡಿದ್ದೀನಿ. ಸಿಕ್ಕ ಹಾಕೊಂಡೆ ಅಂತ ಬಾಯಿಗೆ ಬಂದಿದ್ ಮಾತಾಡಿ ನನ್ನ ದಾರಿ ತಪ್ಸೋಕ್ ನೋಡ್ಬೇಡ. ದಾರಿ ತಪ್ಪಿ ಬಂದಿರೋದು ನೀನು. ಈ ಶೇಷಳ ಪೂಜೆನ ಭಂಗ ಮಾಡಿದ್ದು ಅಲ್ಲದೆ ನನ್ನ ಮುಂದೆ ನಿಂತು ಆ ಅಮೃತನ ಹೆಸರನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದೆಯಲ್ಲ, ಇದನ್ನ ಇಲ್ಲಿಗೆ ನಿಲ್ಸಿದ್ರೆ ಸರಿ. ಏನು? ಶೇಷನ? ಹಾಗಾದ್ರೆ ನೀನ್ ಅಮೃತ ಅಲ್ವಾ? ಹೌದು, ನಾನು ಶೇಷ, ಅವಳು ಅಮೃತ. ನನಗೂ ಅವಳಿಗೂ
ಎಲ್ಲಿಂದ ಎಲ್ಲಿಗೆ ಹೋಲಿಕೆ? ಇಲ್ಲ, ನಾನ್ ನಂಬಲ್ಲ. ನೀನ್ ನಾಟಕ ಮಾಡ್ತಿದ್ಯಾ, ನೀ ಸುಳ್ಳು ಹೇಳ್ತಿದ್ಯಾ? ನಾಟಕ ಸುಳ್ಳು ಎಲ್ಲಾನು ಶುರು ಮಾಡಿದ್ದು ಯಾರು ಅಂತ ನಿನ್ನ ಅಮೃತನೇ ಹೋಗಿ ಕೇಳು ಮಯೂರಿ. ಇಲ್ಲ ಇಲ್ಲ, ಇಲ್ಲಿ ಏನೋ ನಡೀತಾ ಇದೆ. ನೀನು ನಾಗಿಣಿ, ಆದ್ರೆ ಅವಳಲ್ಲ. ಅಂದ್ರೆ ಅವಳು ನಾಗಿಣಿನೇ, ಆದ್ರೆ ನೀನಲ್ಲ. ಹಾಗಾದ್ರೆ ನೀನು ಅವಳು ಅಂದ್ರೆ ಇಬ್ರು? ಅವಳು ಯಾರು ನೀವ್ ಯಾರು ಒಂದು ಅರ್ಥನೇ ಆಗೋದಿಲ್ಲ. ಅವಳು ಅಂತ ಅನ್ಕೊಂಡ್ರೆ ನೀವಿರ್ತೀರಾ, ನೀವು ಅಂತ ಅನ್ಕೊಂಡ್ರೆ ಅವಳು ಇರ್ತಾಳೆ. ಆ ನಾಗಿಣಿನ ನಾನು ಮೋಸ ಮಾಡಿ ಅಮೃತ ಅವ್ರ ರೂಪ ತಗೊಂಡು ನನ್ನನ್ನು ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗಿದ್ಲು. ಹಾಗಾದ್ರೆ ಅವತ್ತು ಅವರಿಬ್ರು ಮಾತಾಡ್ಕೋತಿದ್ದು ನಿನ್ನ ಬಗ್ಗೆನಾ? ಇರಬಹುದು. ಅದಕ್ಕೇನಿವಾಗ? ಸುಮ್ಮನೆ ಇಲ್ಲಿ ನನ್ನ ಸಮಯನ ವ್ಯರ್ಥ ಮಾಡಬೇಡ. ತೊಲಗು ಇಲ್ಲಿಂದ. ನಾನ್ ಬಂದಿರೋದು ತೊಲ್ಗಕ್ಕಲ್ವೇ, ನಿನ್ನ ಆ ಅಮೃತನ ತೊಲಗಿಸೋಕೆ. ನೀವಿಬ್ರು ಸೇರ್ಕೊಂಡು ಮಾಡ್ತಿರೋ ಮೋಸ ಇವತ್ತಿಗೆ ಕೊನೆ ಆಗ್ಲಿ. ಈಗ್ಲೇ ಮನೆಯವ್ರ ಹತ್ರ ಹೋಗಿ ಎಲ್ಲಾ ವಿಚಾರನೂ ಬಯಲ್ ಮಾಡ್ತೀನಿ. ಮಾಡ್ಕೋ ಹೋಗು. ಆದ್ರಿಂದ ನನಗೆ ಏನು ನಷ್ಟ ಇಲ್ಲ. ಹೌದೇ? ಆಗಿರೋ ನಷ್ಟ ಎಲ್ಲ ಬರೀ ನನಗ್ ಮಾತ್ರ. ಅದಕ್ಕೆಲ್ಲ ತಕ್ಕ ಬೆಲೆ ನೀವು ತರಲೇಬೇಕು. ನನ್ನ ಅರ್ಜುನ ನನ್ನಿಂದ ದೂರ ಮಾಡಿದಕ್ಕೆ ತಕ್ಕ ಬೆಲೆ ನೀವು ತರಲೇಬೇಕು. ಏನಂದೆ? ನಿನ್ನ ಅರ್ಜುನ? ಹೌದು, ಅವನು ನನ್ನ ಅರ್ಜುನೇ. ನೀನು ಆ ಅಮೃತ ಸೇರ್ಕೊಂಡು ಆಡ್ತಿರೋ ನಾಟಕ ಅವನ್ಗೇನಾದ್ರೂ ಗೊತ್ತಾದ್ರೆ ನಿಮ್ಮಿಬ್ರು ಅವ್ನು ಸುಮ್ಮನೆ ಬಿಡಲ್ವೇ? ನನ್ನ ಅರ್ಜುನ್ಗೆ ಆಗ್ತಿರೋ ಮೋಸನ ನಾನ್ ತಡಿಲೇಬೇಕು. ನಿಮ್ಮಗಳ ಬಲೆಯಿಂದ ನನ್ನ ಅರ್ಜುನ್ ನಾನು ಬಿಡಿಸ್ಕೊಳ್ಳೇಬೇಕು. ನನ್ನ ಅರ್ಜುನ್ ಮತ್ತೆ ನನಗ್ ಸಿಗ್ಬೇಕು. ಈಗಲೇ ಹೋಗಿ ವಿಚಾರ ಎಲ್ಲ ಅವನ ಹತ್ರ ಹೇಳ್ತೀನಿ. ನಿಂತ್ಕೋ. ಏನಂದೆ? ನಿನ್ನ ಅರ್ಜುನ್ ಅಂದ್ಯಾ? ಅವನು ಹೇಗ್ ನಿನ್ನವನಾಗ್ತಾನೆ? ಅದು ನಾನಿರುವಾಗ. ಏನೇ ಮಾಡಿದ್ರು ನನ್ನ ದೇಹದಲ್ಲಿ ಕೊನೆ ಉಸಿರೋವರೆಗೂ ನನ್ನ ಅರ್ಜುನ ನಾನು ಯಾರಿಗೂ ಬಿಟ್ಕೊಡಲ್ಲ. ಈ ಮಯೂರಿ ಜೀವ ಇದ್ರೆ ತಾನೆ ಓಡು ಇಲ್ಲಿಂದ. ಅದು ಹೇಗೆ ಅರ್ಜುನ್ನ ನಿನ್ನಿಂದ ಉಳಿಸ್ಕೋತೀಯೋ ನಾನು ಮೊದಲು ನಿನ್ನನ್ನ ನೀನು ಉಳಿಸ್ಕೋ. ಓಡು ಓಡು. ಏನಂದ್ರಿ? ನಾಗಲೋಕವನ್ನ ಸರ್ವನಾಶ ಮಾಡ್ಬೇಕಾ? ಯಾಕೆ? ಇದು ನಿನ್ನಿಂದ ಆಗಲ್ವಾ? ಅದು ಹಾಗಲ್ಲ ಗುರುಗಳೇ. ಈ ನಿಮ್ಮ ಆದೇಶದಿಂದಿರೋ ಉದ್ದೇಶ ನನಗೆ ಅರ್ಥ ಆಗಲಿಲ್ಲ. ನೀವು ವಿನಾಕಾರಣವಾಗಿ ಯಾವ ಆದೇಶವನ್ನು ಕೊಡಲ್ಲ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಕೇಳ್ತಾ ಇದ್ದೀನಿ. ಯಾಕೆ ಗುರುಗಳೇ, ನಾಗಲೋಕದ ನಾಶದ ವಿಚಾರ? ನಾನು ಏನು ಹೇಳಲ್ಲ ಘೋರ. ಎಲ್ಲ ಹೋಗ್ತಾ ಹೋಗ್ತಾ
ನಿನಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ಸಮಯಕ್ಕಾಗಿ ನೀನು ಕಾಯಬೇಕು ಅಷ್ಟೇ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ಆಗಬೇಕಾಗಿರೋ ಕೆಲಸ ನಾಗಬಲಿ. ಅದರ ಬಗ್ಗೆ ಗಮನ ಕೊಡು. ಹಾಗೆ ಆಗಲಿ ಗುರುಗಳೇ, ನಿಮ್ಮ ಮಾರ್ಗದರ್ಶನದಂತೆ ನಡೀತೀನಿ. ಹೇಳಿ. ಸರಿಯಾಗಿ ಕೇಳಿಸ್ಕೋ. ಇವತ್ತಿಂದ 28ನೇ ದಿನಕ್ಕೆ ಚಂದ್ರಗ್ರಹಣ. ಈ ಪ್ರಪಂಚ ಹಿಂದೆಂದು ಸಾಕ್ಷಿಯಾಗದ ವಿಶೇಷವಾದ ಚಂದ್ರಗ್ರಹಣ. ಇವತ್ತಿಂದ 28ನೇ ದಿನಕ್ಕೆ ಘಟಿಸುತ್ತೆ ಘೋರ. ಚಂದ್ರನಿಗೆ ಗ್ರಹಣ ಹಿಡಿಯೋ ಸಮಯಕ್ಕೆ ಸರಿಯಾಗಿ ನೀನು ನಾಗಿಣಿನ ಬಲಿ ಕೊಡಬೇಕು. ಆಗ ನಾಗಮಣಿ ಪ್ರಪಂಚದ ಯಾವುದೇ ಭಾಗದಲ್ಲಿ ಅಡಗಿದ್ರು ಬಂದು ನಿನ್ನ ಕೈ ಸೇರುತ್ತೆ. ಇದಾದ ನಂತರ ಸಮುದ್ರದ ದಂಡೆಯಲ್ಲಿರೋ ಕರಿ ಮರಳದಿಂದ ಪರಶಿವನ ವಿಗ್ರಹವನ್ನು ಸೃಷ್ಟಿ ಮಾಡಿ ನಾಗಮಣಿಯನ್ನು ಆ ಶಿವಲಿಂಗದ ಮುಂದೆ ಪ್ರತಿಷ್ಠಾಪನೆ ಮಾಡಬೇಕು. ಕರಿಮರಳು ಯಾಕೆ ಗುರುಗಳೇ? ಕರಿ ಮರಳಲ್ಲಿ ಮಾಡಿದ ಲಿಂಗಕ್ಕೆ ಹೆಚ್ಚು ಚೈತನ್ಯವಿರುತ್ತೆ ಘೋರ. ಗ್ರಹಣ ಕಳೆದು ಚಂದ್ರನ ಬೆಳಕು ಹೆಚ್ಚಾಗಿ ನಾಗಮಣಿಯ ಮೇಲೆ ಬಿದ್ದಾಗ ನಾಗಮಣಿಗೆ ಚೈತನ್ಯ ಬರುತ್ತೆ. ಈಗ ತುಂಬಾ ಪ್ರಮುಖವಾದ ಹಂತಕ್ಕೆ ಬರ್ತೀವಿ. ಇದೀಗ ಆಕಾಶಗಂಗೆ ಬರುವ ದಿವ್ಯಗಳಿಗೆ ಏನು? ಆಕಾಶಗಂಗೆನ? ಹೌದು ಘೋರ. ಜೀವಮಾನದಲ್ಲಿ ಒಮ್ಮೆ ಮಾತ್ರ ಘಟಿಸೋ ಅಪೂರ್ವವಾದ ಕ್ಷಣ ಅದು. ಆಗಸದಿಂದ ಗಂಗೆ ತನ್ನ ವಿರಾಟ ಸ್ವರೂಪದಲ್ಲಿ ಭೂಮಿಗೆ ಧುಮುಕುತ್ತಾಳೆ. ಪರಮಶಿವನ ವಿಗ್ರಹದ ಮೇಲೆ ಸುರಿತಾಳೆ. ಪರಮಶಿವನಿಂದ ಹರಿದ ಗಂಗೆಯಿಂದ ನಾಗಮಣಿಗೆ ಅಭಿಷೇಕವಾಗುತ್ತದೆ. ಗಂಗೆಗೆ ನಾಗಮಣಿಯ ಸ್ಪರ್ಶವಾದ ತಕ್ಷಣ ಆ ಜಲ ಅಮೃತವಾಗಿಬಿಡುತ್ತೆ. ಅದನ್ನ ನೀನು ಸೇವಿಸಿದರೆ ನಿನಗೆ ಸಾವೇ ಇಲ್ಲ ಘೋರ. ನಿನ್ನ ಪಾಲಿಗೆ ಸಂಜೀವಿನಿ ಅದು. ನೀನು ಚಿರಂಜೀವಿ ಆಗಿಬಿಡ್ತೀಯ. ನಿನಗೆ ಸಾವೇ ಇಲ್ಲ. ನೀನು ಚಿರಂಜೀವಿ ಆಗಿಬಿಡ್ತೀಯ ಘೋರ. ನೀನು ಚಿರಂಜೀವಿ ಆಗಿಬಿಡ್ತೀಯ. ನಾವು ಜಾಗಕ್ಕೂ ಮುಂಚೆ ಮನೆ ಸೇರ್ಕೋಬೇಕು. ಆಗ್ತಿರೋ ಅನ್ಯಾಯನ ತಡಿಬೇಕು. ಅಮೃತ ಎಂತೋಳು ಅಂತ ಮನೆ ಮುಂದೆ ಬಯಲ್ ಮಾಡಬೇಕು.
ಏನಾಯ್ತು ಮಯೂರಿ ಏನಾಯ್ತೆ ಏನಾಯ್ತಮ್ಮ ಬೇಗ ನೀರು ತಗೊಂಡ್ ಬಾ ಕೊಡು ಬೇಗ ಮಯೂರಿ 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 ಏನಾಯ್ತಮ್ಮ ಕಣ್ಬಿಡೆ ಏನಾಯ್ತೆ ನಿನಗೆ ಮಯೂರಿ ಅಯ್ಯೋ ದೇವ್ರೆ ಏನಾಯ್ತು ಇವಳಿಗೆ ಕುಡಿ ಕುಡಿ ನೀರು ಕುಡಿ ನೀರು ಕುಡಿ ಇನ್ನು ಸ್ವಲ್ಪ ಕುಡಿ ಇನ್ನು ಸ್ವಲ್ಪ ಕುಡಿ ಅಮ್ಮ ಈ ಮಯೂರಿ ಏನಾಯ್ತೆ ನಿನಗೆ ಎಲ್ಲಿ ಹೋಗಿದ್ಯಮ್ಮ ಎಷ್ಟೊತ್ತಿಂದ ನಿನ್ನನ್ನೇ ಹುಡುಕ್ತಾ ಇದ್ವಿ ನಾವೆಲ್ಲ ಅಲ್ಲಮ್ಮ ಮಯೂರಿ ನೆನ್ನೆ ಅಷ್ಟೆಲ್ಲ ಅಪ್ಸೆಟ್ ಆಗಿ ಇವತ್ತು ಈ ಸ್ಥಿತಿನಲ್ಲಿ ಬಂದಿದೆಯಲ್ಲ ಏನಾಯ್ತಮ್ಮ ಏನ್ ಮಾಡ್ಕೊಂಡ್ಯಮ್ಮ ನೀನು ಮಯೂರಿ ಮಾತಾಡಮ್ಮ ಮಯೂರಿ ಹೇಳಮ್ಮ ಮಯೂರಿ ಏನಾಯ್ತು ಮಯೂರಿ ನೋಡು ಎಷ್ಟು ಸುಸ್ತಾಗಿದ್ದಾಳೆ ನೋಡು ಮಯೂರಿ ಮಯೂರಿ ಏನಾಯ್ತು ನನ್ನ ಪೂಜೆನ ಭಂಗ ಮಾಡೋದಿಕ್ಕೆ ಧೈರ್ಯ ನಿನಗೆ ಹೌದು ನಾನು ಶೇಷ ಅವಳು ಅಮೃತ ನನಗೂ ಅವಳಿಗೂ ಎಲ್ಲಿಂದ ಎಲ್ಲಿಗೆ ಹೋಲಿಕೆ ಮಯೂರಿ ಏನಾಯ್ತಮ್ಮ ಆಕ್ಸಿಡೆಂಟ್ ಆಯ್ತೇನೆ ಎಲ್ಲರೂ ಬಿದ್ದೇನೆ ಏನೇ ಆಯ್ತು ಮಯೂರಿ ಟೂ ವೀಲರ್ ತಗೊಂಡೋಗಿದ್ಯಾ ಬಿದ್ದೇನ ಎಲ್ಲಾದ್ರು ಅದೇ ಅಮ್ಮ ಬಾಯಲ್ಲಿ ನೊರೆ ಬರ್ತಾ ಇದೆ ಅವತ್ತು ಹರ್ಷಗೂ ಹೀಗೆ ಆಗಿತ್ತಲ್ವಾ ನೊರೆ ಬರ್ತಿದೆ ಅಂದ್ರೆ ಹಾವು ಕಚ್ಚಿದೆ ಅಂತ ಅರ್ಥ ಮಯೂರಿ ಆ ನಾಗಿನಿ ನಿನ್ನ ಅಟ್ಯಾಕ್ ಮಾಡಿದ್ದೇನೆ ಇಲ್ಲಿ ತನಕ ಬಂದ ಆ ನಾಗಿನಿ ಹೇಳಮ್ಮ ಮಯೂರಿ ಆ ನಾಗಿನಿನ ನೀನು ನೋಡಿದ್ಯಾ ಹೇಗಿದ್ಲು ಅವಳು ನೀನ್ ನೋಡಿದ್ಯಾ ಅವಳ ಹೇಳಮ್ಮ ಹೇಳಮ್ಮ ಹೇಳು ಮಯೂರಿ ಅವಳು ಯಾರೇ ಆಗಿರ್ಲಿ ಕತ್ತರಿಸಿ ತುಂಡು ಮಾಡಿ ಹಾಕ್ತೀನಿ ಹೇಳು ಮಯೂರಿ